ಪ್ರೀತಿಯ ಕನ್ನಡಿಗರಿಗೆ ಹಳ್ಳಿಕಟ್ಟೆ ಒಂದು ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಹೇಳೋದಕ್ಕೆ ಹೊರಟಿರುವ ವಿಷಯ ಏನಪ್ಪ ಅಂತಂದರೆ, ನಿಮಗಾಗಲೇ ಗೊತ್ತಿರುವಂತೆ ನಮ್ಮ ಭಾರತ ದೇಶದ ಅತಿ ಮಹತ್ವದ ಉತ್ಸವಗಳಲ್ಲಿ ಒಂದಾದಂತಹ ಮಹಾಕುಂಭಮೇಳ ಈಗಾಗಲೇ ಜಗತ್ತಿನ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮಹಾಕುಂಭಮೇಳದಲ್ಲಿ 4 ಹೊಸ ದಾಖಲೆಗಳನ್ನು ಬರೆಯೋದಕ್ಕೆ ಸ್ಥಳೀಯ ಆಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ತಂಡವು ಕೂಡ ಈ ಪ್ರಯಾಗ್ರಾಜ್ ಸ್ಥಳವನ್ನು ತಲುಪಿದೆ. ಈಗಾಗಲೇ ತ್ರಿವೇಣಿ ಸಂಗಮದಲ್ಲಿ 48 ಕೋಟಿಗೂ ಹೆಚ್ಚು ಜನರು ಪುಣ್ಯಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ನಡುವೆ ಫೆಬ್ರವರಿ 14ರಿಂದ 17ರ ತನಕ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ 4 ಹೊಸ ದಾಖಲೆಗಳನ್ನು ಬರೆಯಲು ಸಿದ್ಧತೆಯಾಗಿದೆ ಅಂತಲೇ ಹೇಳ್ಬೋದು. ಫೆಬ್ರವರಿ 14ರಂದು 15,000 ಜನ ನೈರ್ಮಲ್ಯ ಕಾರ್ಮಿಕರು ಸೇರಿಕೊಂಡು ಸಂಗಮ ಪ್ರದೇಶದಲ್ಲಿ ಗಂಗಾ ನದಿಯ ದಡದಲ್ಲಿ 10 ಕಿಲೋಮೀಟರ್ ಉದ್ದವನ್ನು ಏಕಕಾಲದಲ್ಲಿ ಸ್ವಚ್ಛಗೊಳಿಸ್ತಾರೆ. ಇದು ಮೊದಲನೇ ದಾಖಲೆ. ಹಾಗೆಯೇ ಎರಡನೇ ದಾಖಲೆ ಏನಪ್ಪ ಅಂತಂದರೆ 300 ಉದ್ಯೋಗಿಗಳು ನದಿಗೆ ಇಳಿದು ಸ್ವಚ್ಛತಾ ಅಭಿಯಾನವನ್ನು ಪೂರ್ಣಗೊಳಿಸ್ತಾರೆ. ಇದು ಎರಡನೇ ದಾಖಲೆಯಾಗಿರುತ್ತೆ. ಹಾಗೆಯೇ ಫೆಬ್ರವರಿ 16ರಂದು 3ನೇ ದಾಖಲೆಯನ್ನು ಬರೆಯಲು ಸಿದ್ಧವಾಗಿದೆ. ಏನಪ್ಪ ಅಂದರೆ 1000 ಇ ರಿಕ್ಷಾಗಳನ್ನು ಓಡಿಸಿ ಅದು ದಾಖಲೆಗಳನ್ನು ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಹಾಗೆ ಫೆಬ್ರವರಿ 17ರಂದು 10,000 ಜನರ ಕೈ ಮುದ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು, ಅಂದರೆ ಕೈ ಬೆರಳುಗಳ ಅಚ್ಚುಗಳನ್ನು ತೆಗೆದುಕೊಳ್ಳುವಂಥದ್ದು. ಈ 4 ದಾಖಲೆಗಳನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಲಾಗಿದೆ ಅಂಥೇಳಿ ಅಲ್ಲಿನ ಈ ಕುಂಭಮೇಳದ ಅಧಿಕಾರಿಯಾಗಿರ್ತಕ್ಕಂತಹ ವಿಜಯ್ ಕಿರಣ್ ಆನಂದ್ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ. ಹಾಗೆ 2019 ಕುಂಭಮೇಳಕ್ಕೆ ಹೋಲಿಸಿಕೊಂಡಲ್ಲಿ ಈ ಬಾರಿ 4 ಗಿನ್ನಿಸ್ ದಾಖಲೆಗಳನ್ನು ಬರೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಹಳೆಯ ದಾಖಲೆಗಳನ್ನು ಮುರಿದು ಈಗ ಹೊಸ ದಾಖಲೆಯನ್ನು ನಿರ್ಮಿಸಲು ಈ ಮಹಾಕುಂಭಮೇಳದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಕೂಡ ಈಗ ಸದ್ಯ ಯಶಸ್ವಿ ಕೂಡ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಶುಭ ಹಾರೈಕೆಗಳು. ಧನ್ಯವಾದಗಳು ವೀಕ್ಷಕರೇ.